ಎಲ್ಲರಿಗೂ ನಮಸ್ಕಾರ. ಈ ನಡುವೆ ಏರ್ ಟ್ರಾನ್ಸ್ಪ್ಲಾಂಟೇಶನ್ FUE ಪ್ರೊಸೀಜರ್ ಬಹಳ ಪಾಪ್ಯುಲರ್ ಆಗಿದೆ. ಮುಂದೆ FUT ಟೆಕ್ನಿಕ್ ಇತ್ತು, ದಟ್ ಇಸ್ ಸ್ಟ್ರಿಪ್ ಮೆಥಡ್ ಅಂತ ಹೇಳ್ತೀವಿ, ಅದು ಸ್ಟಿಚಸ್ ಮಾಡಿ ಹಾಕೋದು. ಬಟ್ ಈಗ FUE ಟೆಕ್ನಿಕ್ ಇಂದ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಫಾರ್ ಏರ್ ಟ್ರಾನ್ಸ್ಪ್ಲಾಂಟ್. FUE ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಟೆಕ್ನಿಕ್ ಪೇಷಂಟ್ಸ್ಗೆ ಪೋಸ್ಟ್ ಆಪರೇಟಿವ್ ಪೇನ್ ಬಹಳ ಕಡಿಮೆ ಇರುತ್ತೆ, 95% ಕಡಿಮೆ ಇರುತ್ತೆ ವೆನ್ ಕಂಪೇರ್ ಟು FUT. ನಂಬರ್ 2, ನೆಗ್ಲಿಜಿಬಲ್ ಸ್ಕಾರ್ಸ್, ವೆರಿ ಟೈನಿ ಸ್ಕಾರ್ಸ್ ಮಾತ್ರ ಇರುತ್ತೆ, ಬಟ್ FUT ದೊಡ್ಡ ಸ್ಕಾರ್ ಇರೋದು. ಸೊ ಈ ಎರಡು ಕಾರಣಕ್ಕೆ ಮತ್ತೆ ಪೋಸ್ಟ್ ಆಪರೇಟಿವ್ ರಿಕವರಿ ವಿತಿನ್ 1 or 2 days ನಲ್ಲಿ ಆರಾಮಾಗಿ ಅವರು ಆಫೀಸ್ಗೆಲ್ಲ ಹೋಗ್ಬೋದು. ಅದರಿಂದ ಬಹಳ ಪಾಪ್ಯುಲರ್ ಆಗಿದೆ FUE ಮೆಥಡ್. ಆದ್ರೆ ಈ ನಡುವೆ ಬಹಳ ನೇಮ್ಸ್ ಅದ್ರ ಬಗ್ಗೆ, ಸಫೈರ್ ಟ್ರಾನ್ಸ್ಪ್ಲಾಂಟ್, ನಿಯೋ ಫಾಲಿಕ್ಯುಲರ್ ಟ್ರಾನ್ಸ್ಪ್ಲಾಂಟ್, ಆಲ್ ಮೆನಿ ಥಿಂಗ್ಸ್ ಆ ತರ ಪ್ಯಾಂಡ್ರಿಂಗ್ ಅಂತ ಇಂಟರ್ನೆಟ್, ಅದೆಲ್ಲ ಮಾರ್ಕೆಟಿಂಗ್ ಗಿಮಿಕ್ಸ್ ನೇಮ್ಸ್. ಬಟ್ ಬೇಸಿಕ್ಲಿ ಇಟ್ ಇಸ್ FUE ಪ್ರೊಸೀಜರ್ ಓನ್ಲಿ. ವೆಲ್, ಈ ಪ್ರೊಸೀಜರ್ FUE ಪ್ರೊಸೀಜರ್ ನೋಡೋಕೆ ಈಸಿ ಕಾಣ್ಬೋದು, ಪೇಷಂಟ್ಗೆ ಈಸಿ ಆಗಿರ್ಬೋದು, ಬಟ್ ಸರ್ಜನ್ಸ್ ಹತ್ರ ಬಂದ್ರೆ ಒಳ್ಳೆ ಸ್ಕಿಲ್ ಬೇಕಾಗುತ್ತೆ. ಇಲ್ಲಾಂದ್ರೆ ಅದು ಡೆಫಿನೆಟ್ಲಿ ನಿಮ್ಗೆ ಡೋನರ್ ಡ್ಯಾಮೇಜ್ ಆಗುತ್ತೆ. ಅಂತ ವಿಡಿಯೋ ಒಂದು ಮಾಡೋಂಥ ಉದ್ದೇಶಕ್ಕಾಗಿ ಈ ವಿಡಿಯೋ ನಾನು ಮಾಡಿದ್ದೀನಿ. ಈ ಪೇಷಂಟ್ಗೆ ಬೇಸಿಕ್ಲಿ ಯಾರೋ 2400 ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡಿದ್ದಾರೆ ಫಸ್ಟ್ ಸೆಷನ್ದಲ್ಲಿ. ಒಂದು ಸೆಷನ್ ಆದ್ಮೇಲೆ ಸೆಕೆಂಡ್ ಸೆಷನ್ ನಮ್ಮ ಹತ್ರ ರಿಪೇರ್ ಮಾಡೋಣ ಡೆನ್ಸಿಟಿಗೋಸ್ಕರ ಬಂದಿದ್ದಾರೆ. ನಾವು ಶೇವ್ ಮಾಡಿದ ತಕ್ಷಣ ನೋಡಿದ್ರೆ ಡೋನರ್ ಡ್ಯಾಮೇಜ್, ಮ್ಯಾಕ್ಸಿಮಮ್ ಡೋನರ್ ಡ್ಯಾಮೇಜ್ ಮಾಡಿದ್ದಾರೆ. ಡೋನರ್ ಡ್ಯಾಮೇಜ್ ಏನಕ್ಕಾಗುತ್ತೆ FUE ಪ್ರೊಸೀಜರ್ದಲ್ಲಿ ಅಂದ್ರೆ, ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಹಾರ್ವೆಸ್ಟ್ ಮಾಡೋದು, ಅಂದ್ರೆ ಒಂದೇ ಜಾಗದಲ್ಲಿ ಜಾಸ್ತಿ ಹಾರ್ವೆಸ್ಟೇಷನ್ ಮಾಡ್ಕೊಂಡೋದಾಗ್ಲಿ, ಇಲ್ಲ ರಾಂಗ್ ಸೈಜ್ ಆಫ್ ದಿ ಪಂಚ್ ಸೆಲೆಕ್ಟ್ ಮಾಡಿಕೊಂಡು ಹಾರ್ವೆಸ್ಟೇಷನ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ರಾಂಗ್ ಟೆಕ್ನಿಕ್ ಮಾಡಕ್ ಹೋಗಿ ಸ್ಕಿಲ್ ಇರಲ್ಲ, ಸುಮ್ಮನೆ ಬ್ಲೈಂಡ್ಲಿ ಪಂಚ್ ಮಾಡ್ತಾ ಇರ್ತಾರೆ. ಆವಾಗ ಅದು ಡೋನರ್ ಡ್ಯಾಮೇಜ್ ಆಗಿ ಅಕ್ಕಪಕ್ಕದ ಗ್ರಾಫ್ಟ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸ್ವಲ್ಪ ಜನ ಸುಮ್ಮನೆ ಗ್ರಾಫ್ಟ್ ನಂಬರ್ ಜಾಸ್ತಿ ತೋರ್ಸೋಣ ಅಂತ ಹೋಗಿ ಸಿಂಗಲ್ ಫಾಲಿಕ್ಯುಲರ್ ಯೂನಿಟ್ ಟಾರ್ಗೆಟ್ ಮಾಡಕ್ ಹೋಗಿ ಅಲ್ಲಿರೋ ಟ್ರಿಪ್ಲೆಟ್ಸ್ ಕ್ವಾಡ್ರಪಲ್ಸ್ ಡ್ಯಾಮೇಜ್ ಮಾಡ್ತಾರೆ. ಈ ತರ ರೀಸನ್ಸ್ ನಲ್ಲಿ ವಾಟ್ ಆರ್ ದ ರೀಸನ್ಸ್ ವುಡ್ ಬಿ, ಟೆಕ್ನಿಕ್ ಚೆನ್ನಾಗಿಲ್ಲ ಅಂದ್ರೆ, ಮಾಡೋರು ಪ್ರಿಸಿಷನ್ ಆಗಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ, FUE ಆದ್ರೆ FUT ಆಗ್ಲಿ ನಿಮ್ ಡೋನರ್ ಗ್ಯಾರಂಟಿ ಡ್ಯಾಮೇಜ್ ಆಗುತ್ತೆ. ಈ ಕೇಸ್ನಲ್ಲಿ ಹಂಗೆ ಆಗಿದೆ. ಡೋನರ್ ಏನಕ್ಕೆ ಡ್ಯಾಮೇಜ್ ಆಗಿದೆ ಅಂದ್ರೆ, ಪೂರ್ ಟೆಕ್ನಿಕ್ ಫಾಲೋ ಮಾಡಿದ್ದಾರೆ, ಅನ್ಇವನ್ ಡಿಸ್ಟ್ರಿಬ್ಯೂಷನ್ ನಲ್ಲಿ ಹಾರ್ವೆಸ್ಟೇಷನ್ ಮಾಡಿದ್ದಾರೆ, ಅದರಿಂದ ಪ್ಯಾಚಿನೆಸ್ ಆಗಿದೆ ಇವರಿಗೆ. ಸೊ ಟೆಕ್ನಿಕ್ ಈಸಿ ಆಗಿರ್ಬೋದು, ಬಟ್ ಮಾಡೋದು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಇಟ್ ವಿಲ್ ಎಂಡ್ ಅಪ್ ಇನ್ ಡಿಸಾಸ್ಟರ್ಸ್ ಔಟ್ಕಮ್. ಅದರಿಂದ ಒಳ್ಳೆ ಎಕ್ಸ್ಪರ್ಟ್ ಸರ್ಜನ್, ಸ್ಕಿಲ್ ಸರ್ಜನ್, ಪ್ಯಾಷನೇಟ್ ಸರ್ಜನ್ ಹತ್ರ ಹೋದ್ರೆ ನಿಮ್ಮ ಏರ್ ಟ್ರಾನ್ಸ್ಪ್ಲಾಂಟೇಶನ್ FUE ಸುರಕ್ಷಿತವಾಗಿ ಮಾಡ್ಕೋಬಹುದು, ಸೇಫ್ ಆಗಿ ಮಾಡ್ಕೋಬಹುದು, ಮತ್ತೆ ಬ್ಯಾಕ್ ಸೈಡ್ ಡ್ಯಾಮೇಜ್ ಡೋನರ್ ನಿಮ್ಗೆ ಇರಲ್ಲ. ಅವಾಗ ಸೆಕೆಂಡ್ ಥರ್ಡ್ ಸೆಷನ್ ಪಾಸಿಬಿಲಿಟೀಸ್ ಹೈ ಇರುತ್ತೆ. ಫಸ್ಟ್ ಟೈಮ್ ನಾವು ಡೋನರ್ ಡ್ಯಾಮೇಜ್ ಆಗ್ಬಿಟ್ರೆ ಸೆಕೆಂಡ್ ಥರ್ಡ್ ಸೆಷನ್ ಆಪ್ಷನ್ಸ್ ಮಾಡೋಕ್ಕೆ ಚಾನ್ಸೇ ಇರಲ್ಲ. ಸೊ ಅಂತ ಕೇಸು ಇದು. ಯು ಕ್ಯಾನ್ ಸಿ ಬ್ಯಾಕ್ ಸೈಡ್ ಅವ್ರಿಗೆ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಅಲ್ಲಿ ಕೆಳಗಡೆ ನಾವು ಈಗ ಅಲ್ಲಿ ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡೋಕೆ ಅವಕಾಶನೇ ಇಲ್ಲ. ಅದರಿಂದ ಅವ್ರಿಗೆ ನಾವು ಮತ್ತೆ ಬಿಯರ್ಡ್ ತಗೋಬೇಕಾಗುತ್ತೆ, ಆಮೇಲೆ ಚೆಸ್ಟ್ ತಗೋಬೇಕಾಗುತ್ತೆ, ಅನ್ನೆಸರ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ಏರ್ ಟ್ರಾನ್ಸ್ಪ್ಲಾಂಟ್ ದಲ್ಲಿ ಬರೀ ರಿಸಲ್ಟ್ಸ್ ಒಂದೇ ಅಲ್ಲ, ಡೋನರ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಕ್ಕೋಸ್ಕರ ಈ ವಿಡಿಯೋ ನಾವು ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.